ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೆ ಆ್ಯಂಡ್ ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಅರವಿ ವಿಡಿಯೋ ನೋಡತ್ತೀರಿ, ಸಪೋರ್ಟ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ. ಏನರ ವೀಡಿಯೋದಾಗ ಏನರ ಇದ್ರೆ ಕಮೆಂಟ್ ಮಾಡಿ ಹೇಳ್ರಿ. ನಾ ನೆಕ್ಸ್ಟ್ ವೀಡಿಯೋದಾಗ ಅದಕ್ಕೆ ನಾ ಟ್ರೈ ಮಾಡ್ತೀನಿ ಕರೆಕ್ಷನ್ ಮಾಡೋಕೆ. ಸೊ ಇದು ನಮ್ಮ ರೂಮ್ ಅದ ನೋಡ್ರಿ, ಒಳಗೆ ಡಬಲ್ ಬೆಡ್ರೂಮ್. ಈ ಕಡೆ ಒಂದು ಬಗ್ಗಿ ನಾವು ನೋಡಿದೆ ನೋಡ್ರಿ ಡ್ಯೂಟಿಗೆ. ಇವೆಲ್ಲ ನೋಡ್ಬೋದು, ಇವು ನಮ್ಮ ರೂಮ್ಗಳವ. ಗಿಳಿಗಳದ್ದು ಸೌಂಡ್ ನೋಡ್ರಿ ಎಷ್ಟು ಕ್ಯೂಟಾಗಿ ಕೇಳ್ಕೊಂಡ್ರು ಮಾರ್ನಿಂಗ್. ಪೈಪ್ ಇಲ್ಲಿ ಬಂದೆ ನೋಡ್ರಿ ನಮ್ಮ ಸೈಟ್ ಮೇಲೆ. ಇದು ಅದ ನಮ್ಮದು ಟೂಲ್ ಬಾಕ್ಸ. ಸೊ ನಮ್ದು ಏನು ಭೀ ಡೈಲಿ ಸಾಮಾನುಗಳು ಇರ್ತವೆ ಇದ್ರೊಳಗೆ ಇಡ್ತೇವೆ ನೋಡ್ಬೋದು. ಇವೆಲ್ಲ ನಮ್ಮದು ಡಾಕ್ಯುಮೆಂಟ್ಸ್ಗಳೆಲ್ಲ, ಅಂದರೆ ಡೈಲಿ ಕೆಲಸ ಮಾಡೋಕೆ GS ಅಂತ ಇರ್ತದೆ ಅದೆಲ್ಲ ಪೂರಾ ಟೋಟಲಿ ನಮ್ದು ಏನು ಭೀ ಇರ್ತಾವೆ ರೆಗ್ಯುಲರ್ ಯೂಸ್ ಆಗೋ ಸಾಮಾನುಗಳು ವಸ್ತು ಇಲ್ಲೇ ಇಡ್ತೇವೆ ನಾವು. ಅಲ್ಲಿಂದ ತೊಗೊಂಡು ಬೇರೆ ಕಡೆ ಇತ್ತು ನಮ್ಮ ಕೆಲಸ. ಅಲ್ಲಿ ಚಿಮ್ನಿಗಳು ಕಾಣತ್ತವೆ ನೋಡ್ರಿ, ಆ ಕಡೆ ಹೋಗೋದಿತ್ತು. ಸೊ ಇವೆಲ್ಲ ನಮ್ಮ ಸಾಮಾನುಗಳು ತೊಗೊಂಡು ನಡೆದಿದ್ದೆವು. ಪಾನಗಳು ಅವೆಲ್ಲ ತೊಗೊಂಡು ಕೆಲಸ ಆ ಕಡೆ ಇತ್ತು ನಮ್ಮದು. ಸೊ 2 ಸೆಡ್ ಅವ ನಮ್ಮ ಬ್ಲಾಸ್ಟಿಂಗ್ದು. ಇಲ್ಲೊಂದದ, ಅಲ್ಲಿ ಮ್ಯಾಗ ಹೋಗಿ ಹೊಂಟದ ನೋಡ್ರಿ ಚಿಮ್ನಿಗಳು, ಅಲ್ಲೊಂದದ. ಸೊ ಬಂದೆ ನೋಡ್ರಿ ಇಲ್ಲಿ ಹಾದಾಗ. ನಮ್ಗೆ ಅಲ್ಲಿ ಹೋಗಬೇಕು, ಅಲ್ಲಿ ಹೋಗಿ ಬರೋ ಜಾಗದಾಗ. ಸೊ ಇದೆಲ್ಲ ನಮ್ಮ ಸೈಟ್ ವ್ಯೂ ಅದ ನೋಡ್ಬೋದು, ಮಾರ್ನಿಂಗ್ ವ್ಯೂವ. ಇವರೆಲ್ಲ ನಮ್ಮ ಸೈಟ್ ಸೂಪರ್ವೈಸರ್ಗಳು, ಇವ್ರು ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ದವ್ರ. ಸೊ ಇಲ್ಲಿ ಬಂದೆ ನೋಡ್ರಿ ನಮ್ಮ ಸೆಡ್ಡಿಗೆ. ಇದು ಅದ ನಮ್ಮ ಸೆಡ್ಡ. ಸೊ ಇದು ನಮ್ಮ ಕಾಂಪ್ರೆಸರ್, ಇವು ಟ್ಯಾಂಕ್ಗಳು. ಇದು ಅದ ನಮ್ಮ ಕಂಟೈನರ್. ಇದ್ರೊಳಗೆ ಪೂರ್ತಿ ನಮ್ಮದು ಪೆಂಟ್ ಸ್ಟಾಕ್ ಅದ. ಸೊ ಇದು ಒಂದು ಕಂಟೈನರ್ ಸ್ಪೆಷಲ್ ನಮ್ಮ ಸಲಹೆ ಕೊಟ್ಟಿದ್ದದ ನೋಡ್ಬೋದು, ಟೋಟಲ್ ಪೆಂಟ್ ಸ್ಟಾಕ. ಸೊ ನಮ್ಮ ಕೆಲಸ ಇವತ್ತು ಇದ್ರೊಳಗೆ ಇತ್ತಿದ್ದು ಪವರ್ ಪ್ಲ್ಯಾಂಟ್ ಅದ. ಇದು ಕರೆಂಟ್ ತಯಾರಾಗೋದು ಪವರ್ ಪ್ಲ್ಯಾಂಟ್ ಅದ. ಒಳಗೆಲ್ಲ ಕಾಂಪ್ರೆಸರ್ಗಳು ದೊಡ್ಡ ದೊಡ್ಡ. ಸೊ ಪೂರ್ತಿ ಕರೆಂಟ್ ತಯಾರು ಮಾಡ್ತಾವೆ. ನಮ್ಮ ಕೆಲಸ ಇದ್ರೊಳಗೆ ಇತ್ತು. ಒಂದು ಸಣ್ಣದು ಪೈಪ್ ಇತ್ತು, ಆ ಪೈಪಿಗೆ ಟಚಪ್ ಮಾಡೋದಿತ್ತು. ಜರ ಪೆಂಟ್ ಲೋಕಲ್ದವ್ರು ಹೊಡೆದಿರು ಅಂಥೇಳಿ ಅದಕ್ಕೇನು ನಾವು ಬರಾಬರ್ ಹೊಡೆದಿಲ್ಲ, ಕರೆಕ್ಟಾಗಿ ಹೊಡೆದಿದ್ದಿಲ್ಲ. ಸೊ ಅದಕ್ಕೆ ನಾವು ಎಲ್ಲ ಕ್ಲೀನಾಗಿ ನೀಟಾಗಿ ಮಾಡೋದಿತ್ತು. ಇಲ್ಲಿ ಕೃಷ್ಣನ ನೋಡ್ರಿ, ಕೃಷ್ಣನ ಸಾನ್ಯ ಮಾಡ್ತಾರೆ ಪೇಪರ್ ಹೊಡೆದೆಲ್ಲ. ಸೊ ನೋಡ್ಬೋದು, ಇದು ಪೈಪ್ ಇಲ್ಲಿ ಕಾಣುತ್ತೆ ನೋಡ್ರಿ ಡ್ಯಾಮೇಜ್ ಇದ್ದಿಂದು, ಅದಿಷ್ಟೇ ಮಾಡೋದಿತ್ತು. ಸೊ ಇಲ್ಲಿಂದ ಹಿಡಿದು ಅಲಿತಾನ ಜಸ್ಟ್ ಒಂದು 2-3 ಮೀಟ್ರ್ ಅದ, ಅಷ್ಟೇ ಮಾಡೋದು. ಕೃಷ್ಣನ ಆಲ್ರೆಡಿ ಎಲ್ಲ ಪೇಪರ್ ಹೊಡ್ಲತ್ತಾನ. ಇವನ ಹೆಸರು ಕೃಷ್ಣ ಅದ. ಇವ ಆಂಧ್ರದವನ, ಆಂಧ್ರ ಪ್ರದೇಶದವ, ಶ್ರೀಕಾಕುಳಂ ಡಿಸ್ಟಿಕ್ಕು. ನಾ ಇಲ್ಲಿ ಕುಂತಿದ್ದೆವು. ಸೊ ಅಲ್ಲಿಂದ ಹೊರ ಬರತನ ಪೈಪ್ ಹಾಕ್ಲತ್ತಿರೋದು ಒಂದು ಪೈಪ. ಸೊ ಇದೊಂದು ಪೈಪ್ ಭೀ ಬ್ಲಾಸ್ಟಿಂಗ್ ಮಾಡೋದಿತ್ತು ಗೊತ್ತು ಹಾಗೆ. ಸೊ ಇದು ಒಂದೇ ಪೈಪ್ ಅದ, ಜಾಸ್ತಿ ಏನು ಇಲ್ಲಿ ಗೊತ್ತು ಬ್ಲಾಸ್ಟಿಂಗ್ ಮಾಡೋದು. ಸೊ ಫಸ್ಟ್ ಅದು ಕಂಪ್ಲೀಟ್ ಮಾಡಿಬಂದು ಇದು ಹೊಡೆದಿತ್ತು ಆಮೇಲೆ. ಸೊ ನಾ ಹೊರ ಬರತನ ನೋಡೋದನ ಇದೊಂದು ಪೈಪ್ ಹಾಕ್ಲತ್ತಿರು. ಸೊ ಇಲ್ಲಿ ಬಂದೆ ನೋಡ್ರಿ, ಇಲ್ಲೆಲ್ಲ ಸಾನಿಯಾ ಭೀ ಹೇಳ ನೋಡ್ರಿ. ಸಾನಿಯಾ ಭೀ ಪೇಪರ್ ಹೊಡ್ಲತ್ತಾಳ ಮತ್ತು ಒಳಗೆ ಬಂದ. ಸೊ ಈ ಕಡೆ ಕೃಷ್ಣನ, ಆ ಕಡೆ ಸಾನಿಯಾ ಇಬ್ಬರು ಪೇಪರ್ ಮಾಡತ್ತಾರ. ಸೊ ಅದಿಷ್ಟೇ ಏರಿಯಾದ ಬಕ್ಕಳು ಗಲೀಜು ಮಾಡಿ ಇಟ್ಟರವ್ರು, ಲೋಕಲ್ದವ್ರು ಪೇಂಟ್ ಹೊಡ್ಲಿಕ್ಕೆ ಬರಲ್ಲ ಅವ್ರಿಗೆ. ಇವೇನವ ಎಲ್ಲ ದೊಡ್ಡ ದೊಡ್ಡ ಪೇಂಟ್ ತೊಗೊಂಡು ನಡೆದೇವು ನೋಡ್ರಿ ನಾವು. ಪೇಂಟ್ ಥೋಡೆ ಲೈಟ್ ಗ್ರೇ ಪೇಂಟ್ ಇತ್ತು. ಸೊ ತೊಗೊಂಡು ಬಂದಿದೆ ಇಲ್ಲಿ ನೋಡ್ಬೋದು. ಎಲ್ಲ ಹ್ಯಾಂಡ್ ಗ್ಲೌಸ್ ಎಲ್ಲ ಹಾಕ್ಕೊಂಡಿದ್ದೆವು. ಮಾಸ್ಕ್ ಏನು ಹಾಕ್ಕೊಂಡಿಲ್ಲ, ಓಪನ್ ಏರಿಯಾ ಇತ್ತು. ಸೊ ಹಾಗಾಗಿ ಮಾಸ್ಕ್ ಹಾಕ್ಕೊಂಡಿಲ್ಲ ಅಂತ ಯಾರು ಭೀ ತಪ್ಪು ತಿಳ್ಕೊಬೇಡ್ರಿ. ಓಪನ್ ಏರಿಯಾದ ಸೊ ಹಂಗಾಗಿ ಮಾಸ್ಕ್ ಹಾಕ್ಕೊಂಡಿಲ್ಲ ಅಷ್ಟೇ. ಇದ್ರಲ್ಲಿ ಕಂಟಿನ್ಯೂ ನಾವು ಮಾಸ್ಕ್ ಹಾಕ್ಕೊಂಡೆ ಪೇಂಟಿಂಗ್ ಮಾಡ್ತೇವೆ. ಸೇಫ್ಟಿ ಇಂಪಾರ್ಟೆಂಟ್ ಇರ್ತದೆ ಫಸ್ಟ. ಸೊ ನೋಡ್ಬೋದು ನೀಟಾಗಿ ಹೊಡ್ಲತ್ತಿದೆ ನೋಡ್ರಿ. ಲೋಕಲ್ದವರು ಹೊಡೆದಿರು ಫಸ್ಟ್, ಅದು ಕರೆಕ್ಟಾಗಿ ಹೊಡೆದಿಲ್ಲ. ಸೊ ಅಷ್ಟೆಲ್ಲಕ ಇದು ಮಾಡಿದೆವು. ನಮ್ಮ ಪೇಂಟಿಂಗ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ನೋಡ್ರಿ, ಪೂರ್ತಿ ಇದಿಟ್ಟು ಕಂಪ್ಲೀಟ್ ಮಾಡಿಕೊಂಡು ಲಂಚ್ ಟೈಮ್ ಆಯಿತು. ಲಂಚ್ ಉಳ್ಳಾಕ ನಡೆದಿದ್ದೆವು. ಎಲ್ಲರೂ ನಡೆದಾರ ನೋಡ್ರಿ, ನೋಡ್ಬೋದು. ಸೊ ಇದು ಏನು ವಾಕ್ ಥ್ರೂ ಮಾಡ್ಯಾರ ಅಲ್ಲಿಂದ ಬಂದೆವು ಲಂಚ್ ಮಾಡಿ. ಮತ್ತು 1 ಅವರ್ ಬಿಟ್ಟು ಬಂದೆವು ಸೈಟ್ ಮೇಲೆ. ಬಂದ ಮ್ಯಾಕ ಇದು ನಮ್ಮ ಪೈಪು ಬ್ಲಾಸ್ಟಿಂಗ್ ಮಾಡೋದಿತ್ತು, ಇದೊಂದು ಪೈಪ. ಸೊ ಒಂದೇ ಪೈಪ್ ಇತ್ತು. ಸೊ ಹೋಸ್ ಎಲ್ಲ ಹಾಕಿಟ್ರೆ ನೋಡ್ಬೋದು, ಹೋಸ್ ಎಲ್ಲ ನೀಟಾಗಿ ಹಾಕಿಟ್ರೆ. ಹೋಸ ಹೆಲ್ಮೆಟ್ ಲೈನ್ 2 ಏನದ ಬ್ಲಾಸ್ಟಿಂಗ್ ಚಾಲೂ ಮಾಡ್ಯಾರ ನೋಡ್ರಿ. ಇದಕ್ಕಂತಾರೆ ಬ್ಲಾಸ್ಟಿಂಗ. ಇದು ಏನು ಮಾಡ್ತದೆ, ಕಬ್ಬಿಣದು ಜಂಗ್ ತೆಗಿಯೋದು ಕೆಲಸ ಮಾಡ್ತದೆ ಬ್ಲಾಸ್ಟಿಂಗ್ ಅಂದ್ರೆ ನೀವು ಮತ್ತು ಬಾಂಬ್ ಬ್ಲಾಸ್ಟ್ಗಳಾಗದಂತ ತಿಳ್ಕೊಬೇಡ್ರಿ. ಇದು ಕಬ್ಬಿಣದ, ಇದು ಏನು ಪೂರ್ತಿ ರೆಡ್ ಕಾಣುತ್ತೆ ನೋಡ್ರಿ ಪೈಪ. ಅದಕ್ಕೆ ಏನು ಮಾಡ್ತದೆ, ಬ್ಲಾಸ್ಟಿಂಗ್ ಮಾಡೋದ್ರದಿಂದ ಏರು ಪ್ಲಸ್ ಸ್ಯಾಂಡ್ 2 ಕಲ್ತು ಹೆವಿ ಪ್ರೆಷರ್ದಿಂದ ಹೋಗಿ ಅದಕ್ಕೆ ವೈಟ್ ಮಾಡ್ತಾವೆ ಪೈಪಿಗೆ. ವೈಟ್ ಮಾಡಿ ಸಣ್ಣ ಹೋಲ್ ಹಾಕ್ತವೆ ಪೈಪಿಗೆ ಮ್ಯಾಲೆ. ಸಣ್ಣ ಹೋಲ್ ಹಾಕಿ ಮ್ಯಾಕ ಪೆಂಟ್ ಸರಿಯಾಗಿ ಕೊಂಡಿರ್ತದೆ, ಗ್ರಿಪ್ ಹಿಡ್ಕೊಂಡು ಕೊಂಡಿರ್ತದೆ. ಅದು ಮಿನಿಮಮ್ ಒಂದು 8-10 ವರ್ಷ ಲೈಫ್ ಕೊಡ್ತದೆ ಪೆಂಟಿಗೆ. ಸೊ ಅದಕ್ಕಾಗಿ ಬ್ಲಾಸ್ಟಿಂಗ್ ಮಾಡ್ತಾರೆ, ಪೆಂಟಿಗೆ ಲೈಫ್ ಬರಬೇಕು ಚೆನ್ನಾಗಿ ಅಂಥೇಳಿ ಆ ಸಲಕ್ಕೆ ಬ್ಲಾಸ್ಟಿಂಗ್ ಮಾಡ್ತಾರೆ. ಸೊ ಇದು ನಮ್ಮ ಪೆಂಟ್ ಮಷಿನ್ ಅದ. ಬಟ್ ಇವತ್ತು ಇದು ನಾವು ಯೂಸ್ ಮಾಡಲ್ಲ, ಇದು ಯೂಸ್ ಮಾಡತ್ತೀವಿ. ಅದು ಇದ್ದಿನ ಗ್ರಾಕೋ ಅದ. ಇದು ಜಾಗ್ವಾರ್ ಕಂಪ್ನಿದ್ದ ಇದು ಮಷಿನ. ಸೊ ಜಾಗ್ವಾರ್ ಕಂಪ್ನಿದ ಮಷಿನೇ ಯೂಸ್ ಮಾಡತ್ತಿದ್ದೀವಿ ಇವತ್ತು. ಪೈಲಿ ಬಾರಿ ಯೂಸ್ ಮಾಡತ್ತೆ ನಾವು ಭೀ. ಆಲ್ರೆಡಿ ಇಂಡಿಯಾದಾಗೆಲ್ಲ ಯೂಸ್ ಮಾಡಿದ್ದೆವು. ಸೊ ಇಲ್ಲೆಲ್ಲ ಪೆಂಟ್ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೆವು. 725 ನೋಡ್ಬೋದು. ಎಲ್ಲ ಟಿನ್ನರ್ ತೆಕ್ಕೊಲತ್ತಿದ್ದೆವು ಮಷಿನ್ದು. ನಾ ರೆಡಿಯಾಗಿ ಬಂದಿದ್ದೆ. ಸೊ ನಾ ಇಲ್ಲಿ ಲೈಬ್ರರಿದಾಗ ಸ್ಪ್ರೇ ಪೇಂಟಿಂಗ್ ಕೆಲಸ ಮಾಡ್ತೀನಿ. ಸೊ ನಾನು ಕೆಲಸ ಸ್ಪ್ರೇ ಪೇಂಟ್ ಮಾಡೋದು. ಸೊ ಟಿನ್ನರ್ ಎಲ್ಲ ತೆಗಿಲತ್ತಿದ್ದೆ ನೋಡ್ಬೋದು.
ಟಿನ್ನರ್ ಎಲ್ಲ ಪಾಸ್ ಆಯಿತು. ಹಾಗೆ ಥೋಡೆ ಟಿನ್ನರ್ ಪಾಸ್ ಆಗಿದ್ಮೇಲೆ ಪೆಂಟ್ ಭೀ ರನ್ ಮಾಡಬೇಕು. ಟಿನ್ನರ್ ಬಂದು ಅಂತೇಳಿ ಪೆಂಟ್ ಬಂದು ಅಂತೇಳಿ ಬಿಡಬಾರ್ದು. ಥೋಡೆ ನೀಟಾಗಿ ಸರಿಯಾಗಿ ರನ್ ಮಾಡ್ಕೋಬೇಕು. ರನ್ ಮಾಡಿಕೊಂಡು ಇಲ್ಲಿ ನೋಡ್ರಿ ಟಿಪ್ ಹಚ್ಕೊಳತ್ತಿದ್ದೆವು. ಟಿಪ್ ಅಂದ್ರೆ ನಮಗೆ ಪೆಂಟ್ ಯಾವ ಪೆಂಟಿಗೆ ಅವು ಟಿಪ್ಗಳು ಚೇಂಜ್ ಇರ್ತಾವೆ. ಪೆಂಟ್ಗಳದ್ದು ಟಿಪ್ಪೇ ಮೇನ್ ಇಂಪಾರ್ಟೆಂಟ್ ಇರ್ತದೆ ಸ್ಪ್ರೇ ಪೇಂಟಿಂಗ್ ಮಾಡಿದಾಗ. ಸೊ ಟಿಪ್ ಹಚ್ಕೊಳತ್ತಿದ್ದೆವು. ಟಿಪ್ ಹಚ್ಕೊಂಡು ಪ್ರೆಷರ್ ಎಲ್ಲ ಎಷ್ಟು ಬೇಕು ಎಷ್ಟಿಲ್ಲ ಅಂಥೇಳೆಲ್ಲ ಇಲ್ಲೇ ಫಸ್ಟ್ ಕಂಟ್ರೋಲ್ ಮಾಡ್ಕೊಳತ್ತೀವಿ. ನೋಡ್ಬೋದು ಪೆಂಟ್ ಸ್ಟಾರ್ಟ್ ಮಾಡೋದು ಪೈಲ ನಾವು ಪೆಂಟ್ ನಮಗೆ ಎಷ್ಟು ಪ್ರೆಷರ್ ಬೇಕು ಎಷ್ಟಿಲ್ಲ ನಾವು ಸೆಟ್ ಮಾಡ್ಕೊಂಡು ಹೋಗಬೇಕು. ಇಲ್ಲಾಂದ್ರೆ ಅಲ್ಲಿ ಹೋಗ್ಯಾವ ಅಂದ್ರೆ ಸುಮ್ಮನೆ ಪ್ರಾಬ್ಲಮ್ ಆಯ್ತವ. ಸೊ ಅಲ್ಲಿಂದ ಬಂದು ಪೆಂಟ್ ಸ್ಟಾರ್ಟ್ ಆಯ್ತು. ನೋಡ್ಬೋದು ಇದಕ್ಕಂತಾರೆ ಸ್ಪ್ರೇ ಪೇಂಟಿಂಗ. ಇದಕ್ಕೆ ನೀವು ಅನ್ಬೋದು ರೂಲರ್ದಿಂದ ಭೀ ಹೊಡಿಬೋದು, ಬ್ರಷಿಂದಿಂದ ಭೀ ಹೊಡಿಬೋದಿಲ್ಲ ಅಂಥೇಳಿ. ಬ್ರಷಿಂದಿಂದ ಹೊಡಿಬೋದು, ಬಟ್ ಅದು ಥಿಕ್ನೆಸ್ ಬರೋಲ್ಲ. ಕಂಪ್ನಿಗೆ ಏಟ್ ರಿಕ್ವೈರ್ಮೆಂಟ್ ಇರ್ತವೆ ಒಟ್ಟು ಥಿಕ್ನೆಸ್ ಬರೋಲ್ಲ. ಇವು ಯಾಕಂದ್ರೆ ಲೈಫ್ ಕೂಡ ಇರ್ತಾವೆ. ಸೊ ನಾವು ಬ್ರಷಿಂದಿಂದ ಹೊಡೆದೇವು ಅಂದ್ರೆ ಬೊಕ್ಕಳು ಪತ್ಲ ಥಿಕ್ನೆಸ್ ಬರ್ತದೆ. ಸೊ ಅದು ಮಿನಿಮಮ್ 1 ವರ್ಷ ಭೀ ಯೂಸ್ ಆಗೋಲ್ಲ. ಸೊ ಇದ್ರದಿಂದ ಹೊಡೆದೇವು ಅಂದ್ರೆ ಥಿಕ್ನೆಸ್ ಇರ್ತದೆ. ಅಂದ್ರೆ ಟೋಟಲ್ ಒಂದು 100 ಟು ಇದು ಅದ ನಮ್ಗೆ 300 ಹೊಡಿಬೇಕು ಪೇಂಟ್. 300 ಮೈಕ್ರಾನ್ಸ್ ಥಿಕ್ನೆಸ್ ಮೈಕ್ರಾನ್ಸ್ದಾಗ. ಸೊ ಇಲ್ಲಿ ನೋಡ್ಬೋದು ಅದ್ರ ತಕ್ಕಂಗೆ ಹ್ಯಾಂಡ್ ಮೂಮೆಂಟ್ ಇಕ್ಕೊಂಡು ಹೊಡಿಬೇಕು. ಇದಕ್ಕೆ ಹ್ಯಾಂಡ್ ಮೂಮೆಂಟ್ ಬಕ್ಕಳು ಇಂಪಾರ್ಟೆಂಟ್ ಇರ್ತದೆ. ಹೆಂಗೆ ಬಂದಂಗೆ ಹೊಡ್ಲಿಕ್ಕೆ ಬರಲ್ಲ, ಒಂದೇ ಹ್ಯಾಂಡ್ ಮೂಮೆಂಟ್ ಇಡಬೇಕು. ನೋಡ್ಬೋದು ಅಲ್ಲಿಂದ ಅಲ್ಲಿಗೆ ಅಷ್ಟೇ ಹ್ಯಾಂಡ್ ಮೂಮೆಂಟ್ದಾಗ ಕೈ ಯೂಸ್ ಮಾಡ್ತೇವೆ. ಯಾಕಂದ್ರೆ ಥಿಕ್ನೆಸ್ ಕರೆಕ್ಟಾಗಿ ಬರಬೇಕಿಲ್ಲ ಜಾಗದಾಗ ಅಂಥೇಳಿ. ಸೊ ಪೈಪ್ ಎಲ್ಲ ಮುಗಿಲಾಗ ಬಂತು. ನೋಡ್ಬೋದು ಪೇಂಟಿಂಗ್ ಲಾಸ್ಟ್ ಎಂಡಿಂಗ್ದಾಗ ಅದ. ಸೊ ಪೇಂಟ್ ಎಲ್ಲ ಕಂಪ್ಲೀಟ್ ಆಗ್ಲತ್ತದು. ನೋಡ್ಬೋದು ಇದು ಕಂಪ್ಲೀಟ್ ಆಗಿದ್ಮೇಲೆ ಫಿನಿಶಿಂಗ್ ನೋಡ್ಬೋದು ಹೆಂಗದ. ಇದು ಫಿನಿಶಿಂಗ ಬ್ರಷಲ್ಲಿ ಹೊಡೆದ್ರೆ ರೋಲರ್ದಿಂದ ಹೊಡೆದ್ರೆ ಸಿಗೋಲ್ಲ. ಸೊ ಸ್ಪ್ರೇದಿಂದ ಹೊಡೆದ್ರೆ ನೋಡ್ರಿ ಎಷ್ಟು ಸ್ಮೂತಾಗಿ ಎಷ್ಟು ನೀಟಾಗಿ ಕಾಣತ್ತದು, ಎಷ್ಟು ಫಳ ಅಂತ ಹೊಳಿಲತ್ತದು. ಆಮೇಲೆ ಟೈಮ್ 5:37 ಆಗಿತ್ತು. ನಮ್ಮ ಡ್ಯೂಟಿ ಮುಗೀತು. ನಾವು ನಡೆದೆ ನೋಡ್ರಿ ರೂಮಿಗೆ. ಇದು ಈಗ ಗೊತ್ತಿದ್ದಿಷ್ಟು ನಂದು ಲೈಬ್ರರಿಯಾದಾಗ ನನ್ನ ಜೀವನ ಹಿಂಗಿರ್ತದೆ, ಡೈಲಿ ರುಟೀನ್ ನಂದು. ಸೊ ಲೈಬ್ರರಿಯದ ಬಗ್ಗೆದಾಗ ನಿಮ್ಗೊಂದು ಸಣ್ಣದು ಪರಿಚಯ ಮಾಡೋ ಸಲಕ್ಕೆ ಯೂಟ್ಯೂಬ್ದಾಗ ವೀಡಿಯೋ ಮಾಡಿದ. ಸೊ ಎಲ್ಲರೂ ಸಪೋರ್ಟ್ ಮಾಡಿರಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಹಿಂಗೆ ಏನಾರ ನಂದು ವೀಡಿಯೋದಾಗ ಮಿಸ್ಟೇಕ್ ಇದ್ದರೂ ಭೀ ಹೇಳ್ರಿ. ನೀವೆಲ್ಲ ಸಪೋರ್ಟ್ ಮಾಡತ್ತೀರ ಅಂದ್ರೆ ಚೆನ್ನಾಗಿ ಹಿಂಗೆ ವೀಡಿಯೋ ಮಾಡ್ಕೊತ ಹೋಗ್ತೀನಿ. ಸೊ ಬಂದೆ ನೋಡ್ರಿ ನಾವು ಅಲ್ಲಿಂದ ಇಲ್ಲಿಗೆ. ಈ ಕಡೆ ಅಲ್ಲೇನು ಕಾಣತ್ತದು ಎದುರ ಅದು ನಮ್ಮ ಕ್ಯಾಂಪ್ ಅದ. ಸೊ ಈ ಕಡೆ ನಾವು ಇಲ್ಲೇ ಇರ್ತೇವೆ ಡೈಲಿ. ಇಲ್ಲಿ